ಶರಣಾಗತ ಧೀರಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ನಮಶ್ಚಂಡಿಕಾ ಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಎಲ್ಲ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಪ್ರತಿ ತಿಂಗಳುಗಳಂತೆ ಈ ತಿಂಗಳು ಅಂದರೆ ಜನವರಿ ತಿಂಗಳು 2026 ಹೊಸ ವರ್ಷದ ಮೊದಲನೇ ತಿಂಗಳಾದಂತಹ ಜನವರಿಯಲ್ಲಿ ಮಕರ ರಾಶಿಯವರ ಭವಿಷ್ಯ ಯಾವ ರೀತಿಯಾಗಿ ಇದೆ, ಮಕರ ರಾಶಿಯವರು ಜೀವನದ ಉನ್ನತಿಯನ್ನು ಪಡೆಯುವುದಕ್ಕೋಸ್ಕರ ಜನವರಿ ತಿಂಗಳಲ್ಲಿ ಯಾವ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರೆ ಜೀವನದಲ್ಲಿ ಅಥವಾ ಭವಿಷ್ಯದಲ್ಲಿ ಉತ್ತಮ ದಿನಗಳನ್ನು ನೋಡುವುದಕ್ಕೆ ಸಾಧ್ಯ ಇದೆ ಅನ್ನತಕ್ಕಂಥದ್ದನ್ನು ಗ್ರಹಾಧಾರಿತವಾಗಿ ನಾವು ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮಕರ ರಾಶಿ ಅಧಿಪತಿಯಾದಂತಹ ಶನೇಶ್ಚರ 3ನೇ ಮನೆಯಲ್ಲಿರತಕ್ಕಂಥದ್ದು, 6ನೇ ಮನೆಯಲ್ಲಿ ಗುರು ಪ್ರಮುಖವಾದಂತಹ ಗುರು ಇರತಕ್ಕಂಥ ಪ್ರಮುಖವಾದಂತಹ ಗ್ರಹ. ಗುರು 6ನೇ ಮನೆಯಲ್ಲಿ ಅಂದರೆ ದುಸ್ಥಾನದಲ್ಲಿ ಇದ್ದಾನೆ. 8ನೇ ಮನೆಯಲ್ಲಿ ಕೇತು, 2ನೇ ಮನೆಯಲ್ಲಿ ರಾಹು, 12ನೇ ಮನೆಯಲ್ಲಿ 4 ಗ್ರಹಗಳ ಕೂಟ, ಬುಧ ಶುಕ್ರ ರವಿ ಮತ್ತು ಕುಜನ ಸಂಯೋಜನೆ ಇರತಕ್ಕಂಥದ್ದು. ಇದೆಲ್ಲವೂ ಕೂಡ ಈ ತಿಂಗಳು ಮಕರ ರಾಶಿಯವರಿಗೆ ಅಷ್ಟೊಂದು ಚೆನ್ನಾಗಿ ಇಲ್ಲ, ಎಚ್ಚರಿಕೆಯಿಂದ ಇರಿ ಅನ್ನತಕ್ಕಂತಹ ಸೂಚನೆಯನ್ನು ಕೊಡ್ತಾ ಇದೆ. ಆದ್ದರಿಂದ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಉದ್ಯೋಗದ ಒಂದು ಕುಟುಂಬದ ವಿಚಾರವನ್ನು ನಾವು ತೆಗೆದುಕೊಂಡ್ರೆ ಕುಟುಂಬದಲ್ಲಿ ನಿರಂತರವಾಗಿ ಬಾಧಿಸ್ತಕ್ಕಂತಹ ಅನಾರೋಗ್ಯ ಸಮಸ್ಯೆ ಪತ್ನಿಗೆ ಅಥವಾ ಪತಿಗೆ, ಹೆಂಡತಿಗೆ, ಗಂಡನಿಗೆ ಇರ್ಬೋದು, ಅಥವಾ ತಂದೆ ತಾಯಿಗೆ ನಿರಂತರವಾಗಿ ಬರತಕ್ಕಂತಹ ಅನಾರೋಗ್ಯ ಸಮಸ್ಯೆ ಅಥವಾ ಆಸ್ತಿ ಸಮಸ್ಯೆ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಕೆಲವೊಂದು ಅಸಮಾಧಾನಕರವಾದಂತಹ ವಾತಾವರಣವನ್ನು ಎದುರಿಸಬೇಕಾಗುತ್ತೆ ಮಕರ ರಾಶಿಯವರು. ಆದ್ದರಿಂದ ಆದಷ್ಟು ಸಹನೆಯಿಂದ ತಾಳ್ಮೆಯಿಂದ ವರ್ತಿಸ್ತಕ್ಕಂಥದ್ದು ತುಂಬ ಮುಖ್ಯ. ಗ್ರಹಗತಿಗಳು ಚೆನ್ನಾಗಿಲ್ಲ ಅಂದರೆ ಚಿಕ್ಕ ಪುಟ್ಟ ವಿಷಯಗಳಿಗೂ ಕೂಡ ಕೋಪಗೊಳ್ಳತಕ್ಕಂಥದ್ದು, ಚಿಕ್ಕ ಪುಟ್ಟ ವಿಷಯಗಳನ್ನೇ ದೊಡ್ಡದಾಗಿ ತೆಗೆದುಕೊಂಡು ಆ ಮೂಲಕ ಕಲಹಗಳು ಕುಟುಂಬದಲ್ಲಿ ಉಂಟಾಗತಕ್ಕಂಥದ್ದು ಎಲ್ಲ ಇಂತಹ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ. ಆದ್ದರಿಂದ ಎಲ್ಲದಕ್ಕೂ ಪ್ರಮುಖವಾದಂತಹ ಔಷಧಿ ಅಂದರೆ ಅದು ತಾಳ್ಮೆ. ತಾಳಿದವನು ಬಾಳಿಯಾನು. ಈ ವಾಕ್ಯವನ್ನು ನೀವು ಪರಿಪಾಲನೆ ಮಾಡತಕ್ಕಂಥದ್ದು ಮಕರ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ತುಂಬ ಮುಖ್ಯವಾಗಿರತಕ್ಕಂಥದ್ದು. ಕುಟುಂಬದಲ್ಲಿ ಇರ್ಬೋದು ಅಥವಾ ಮನೆಯ ಕಚೇರಿಯಲ್ಲಿ ಇರ್ಬೋದು, ಎಲ್ಲೇ ಆದರೂ ಕೂಡ ತಾಳ್ಮೆಯಿಂದ ವರ್ತಿಸಿ. ಆರ್ಥಿಕವಾಗಿ ಯಾವುದೇ ಹೊಸ ಇನ್ವೆಸ್ಟ್ಮೆಂಟ್ ಯಾವುದು ಇದೆ ಅಂಥದ್ದನ್ನು ಮಾಡದೇ ಇರತಕ್ಕಂಥದ್ದು ಒಳ್ಳೆಯದು. ಯಾವುದೇ ಹೊಸ ಬಿಸ್ನೆಸ್ಸನ್ನು ಏನಾದರೂ ಧನುರ್ಮಾಸ ಕಳೆದ ನಂತರದಲ್ಲಿ, ಸಂಕ್ರಾಂತಿ ಕಳೆದ ನಂತರ ಮಾಡ್ತೇವೆ ಅಂತ ಮಾಡಿದ್ದಾರೆ, ನಷ್ಟ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಆದ್ದರಿಂದ ಹೊಸ ಹೂಡಿಕೆಗಳತ್ತ ಮನಸ್ಸನ್ನು ಹುರುಳಿಸಬೇಡಿ, ಸ್ವಲ್ಪ ಮುಂದಕ್ಕೆ ಆಗತಕ್ಕಂಥದ್ದು ಒಳ್ಳೆಯದು. ಏನು ವ್ಯವಹಾರ ನಡ್ಕೊಳ್ತಾ ಹೋಗ್ತಾ ಇದೆಯೋ ಅಂತಹ ಒಂದು ವ್ಯವಹಾರವನ್ನು ನೀವು ಮ್ಯಾನೇಜ್ ಮಾಡತಕ್ಕಂಥದ್ದು, ಅದನ್ನು ಸುಸ್ಥಿರತೆಯಲ್ಲಿ ಕಾಯ್ದುಕೊಳ್ಳತಕ್ಕಂಥದ್ದು ಈ ತಿಂಗಳಲ್ಲಿ ತುಂಬ ಪ್ರಮುಖವಾಗುತ್ತೆ. ಇಲ್ಲದೇ ಇದ್ದರೆ ಆರ್ಥಿಕ ಸಂಕಷ್ಟ ತಲೆದೋರುತ್ತೆ. ಆದ್ದರಿಂದ ಈ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡತಕ್ಕಂಥದ್ದು ಮುಖ್ಯ. ಇನ್ನು ಪ್ರಮುಖವಾಗಿ ಅನಾರೋಗ್ಯ ಸಮಸ್ಯೆಗೆ 6ನೇ ಮನೆಯಲ್ಲಿರತಕ್ಕಂತಹ ಗುರು, ಅದರಲ್ಲೂ ಈ ಸ್ನಾಯು ಸ್ನಾಯು ಸೆಳೆತ, ಮೊಣಕಾಲು ಅಥವಾ ಯಾವುದೇ ಸ್ನಾಯು ಎಲುಬುಗಳಿಗೆ ಸಂಬಂಧಪಟ್ಟಂತಹ ರೋಗ ಬಾಧಿಸ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ಕೀಲು, ಗಂಟುಗಳು, ಎಲುಬು, ಸ್ನಾಯು, ಮಸಲ್ಸ್ ಇಂತಹದ್ದಕ್ಕೆಲ್ಲ ಸಂಬಂಧಪಟ್ಟಂತಹ ರೋಗಗಳು ಬರತಕ್ಕಂತಹ ಸಾಧ್ಯತೆಗಳು ಉಂಟು. ಇದ್ದರೆ ಅದೇ ಉಲ್ಬಣ ಆಗತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಆದ್ದರಿಂದ ಆ ವಿಚಾರದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳತಕ್ಕಂಥದ್ದು ತುಂಬ ಮುಖ್ಯ. ಕೆಲವೊಂದು ಅನಿರೀಕ್ಷಿತವಾದಂತಹ ಅನಾರೋಗ್ಯ ಸಮಸ್ಯೆಗೂ ಕೂಡ ಮಕರ ರಾಶಿಯವರಿಗೆ ಕೆಲವೊಂದು ಗುರುವಿನ ಒಂದು ಪ್ರಭಾವದಿಂದ, ರೋಗಸ್ಥಾನದಲ್ಲಿರ್ತಕ್ಕಂತಹ ಗುರುವಿನ ಪ್ರಭಾವದಿಂದ 12ನೇ ಸ್ಥಾನದಲ್ಲಿರತಕ್ಕಂತಹ ರೋಗಾಧಿಪತಿಯ ಕಾರಣದಿಂದ ಉಂಟಾಗಬಹುದು. ಆದ್ದರಿಂದ ಮೃತ್ಯುಂಜಯ ಮಂತ್ರವನ್ನು ಜಪಿಸ್ತಕ್ಕಂಥದ್ದು, ಧನ್ವಂತರಿ ಮಂತ್ರ ಜಪವನ್ನು ಮಾಡತಕ್ಕಂಥ ಇದೆಲ್ಲ ಮಾಡುವುದರಿಂದ ನೀವು ಅನಾರೋಗ್ಯ ಸಮಸ್ಯೆಯನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ವಿಶೇಷವಾಗಿ ಭಾಗ್ಯಾಧಿಪತಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೂ ಅದೃಷ್ಟ ಆದರೂ
ಅದೃಷ್ಟ ಭಾವ ಚೆನ್ನಾಗಿರಬೇಕು. ಅಂಥವರು ಇನ್ನಿತರ ಗ್ರಹಗತಿಗಳು ಚೆನ್ನಾಗಿ ಸಹಕರಿಸದೆ ಇದ್ದರೂ ಅದೃಷ್ಟ ಭಾವ ಮೂಲ ತ್ರಿಕೋಣ ಸ್ಥಾನ ಅಂತೇನೆ ನಾವು ಹೇಳ್ತೀವಿ, ಅಂತಹ ಸ್ಥಾನದಲ್ಲಿ ಶುಭ ಗ್ರಹಗಳು ಇದ್ದಾಗ ಒಂದು ವಿಶೇಷವಾದಂತಹ ಶುಭ ಫಲವನ್ನು ಹೊಂದುತ್ತಾರೆ, ಯಾವ ಗ್ರಹ ಚೆನ್ನಾಗಿಲ್ಲದೆ ಇದ್ದರೂ ಕೂಡ. ಆದರೆ ಈ ಭಾಗ್ಯಸ್ಥಾನದ ಮೇಲೆ ಶನಿಯ ರಾಶ್ಯಾಧಿಪತಿಯಾದಂತಹ ಶನಿಯ ದೃಷ್ಟಿ ಇರುವುದರಿಂದ ನೀವು ಅನಿರೀಕ್ಷಿತವಾಗಿ ಯಾವುದೋ ಹಣ ಬರುತ್ತೆ, ಏನೋ ಒಳ್ಳೆಯದಾಗುತ್ತೆ ಅನ್ನೋದಕ್ಕಿಂತ ಅದನ್ನು ನೀವು ನಕಾರಾತ್ಮಕವಾಗಿ ತೆಗೆದುಕೊಳ್ಳತಕ್ಕಂಥದ್ದೇ ಒಳ್ಳೆಯದು. ಏಕೆಂದರೆ ಕೆಟ್ಟದ್ದಾಗುತ್ತೆ ಅಂತ ನಾವು ಅಂತಹ ಒಂದು ಮೊದಲೇ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡ್ರೆ ಅದನ್ನು ನಾವು ಎಷ್ಟೋ ಅದರ ಪ್ರಮಾಣವನ್ನು ಕಡಿಮೆ ಮಾಡುವುದಕ್ಕೆ ಸಾಧ್ಯ ಇದೆ. ಆದ್ದರಿಂದ ಮಕರ ರಾಶಿಯವರು ಈ ಜನವರಿ ತಿಂಗಳಲ್ಲಿ ನೀವು ಆದಷ್ಟು ಎಚ್ಚರಿಕೆಯಿಂದ ಪ್ರತಿಯೊಂದು ಹೆಜ್ಜೆಯನ್ನು ಇಡತಕ್ಕಂಥದ್ದು ಮುಖ್ಯ. 15ನೇ ತಾರೀಕಿನ ನಂತರದಲ್ಲಿ ನಿಮ್ಮ ರಾಶಿಗೆ ರವಿ, ಶುಕ್ರ, ಕುಜ ಇದೆಲ್ಲ ಬರುವುದರಿಂದ, ಈ ಗ್ರಹಗಳೆಲ್ಲ ಬರುವುದರಿಂದ, ಅದರಲ್ಲಿ ಶುಕ್ರ ವಿಶೇಷವಾಗಿ ಮಿತ್ರಗ್ರಹ ಆಗಿರುವುದರಿಂದ ಮಕರ ರಾಶ್ಯಾಧಿಪತಿಗೆ ಕೆಲವೊಂದು ಹೆಂಡತಿ ಈ ಕಡೆಯಿಂದ ನಿಮಗೆ ಸಹಾಯ ಸಿಗಬಹುದು ಅಥವಾ ಗಂಡನ ಕಡೆಯಿಂದ ಸಹಾಯ ಸಿಗಬಹುದು. ಸಾಲದ ಬಾಧೆ ಮೊದಲ 15 ದಿವಸಗಳಲ್ಲಿದ್ದರೆ ನಂತರದಲ್ಲಿ ಆ ಸಾಲ ಸಮಸ್ಯೆಯಿಂದ ಹೊರಬರತಕ್ಕಂತಹ ಸಾಧ್ಯತೆಗಳು, ಆರ್ಥಿಕ ಸಂಕಷ್ಟಗಳು ಪರಿಹಾರ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಮಕರ ರಾಶಿಯ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಆದ್ದರಿಂದ ಕೆಲವೊಂದು ಅದರಲ್ಲೂ ಈ ಮೊದಲ 15 ದಿನಗಳ ನಂತರದಲ್ಲಿ ಈ ಸರ್ಕಾರಿ ಕ್ಷೇತ್ರದಲ್ಲಿ ಎಷ್ಟೋ ಗೌರ್ಮೆಂಟ್ ಕೆಲಸಗಳು ಆಗ್ತಾನೇ ಇರುವುದಿಲ್ಲ, ಎಷ್ಟೋ ವರ್ಷದಿಂದ ಪೆಂಡಿಂಗ್ ಇರುತ್ತೆ. ಅಂತಹದ್ದೆಲ್ಲವೂ ಕೂಡ ನಂತರದ ದಿನಗಳಲ್ಲಿ ಅಂದರೆ 15 ಧನುರ್ಮಾಸ ಕಳೆದ ನಂತರದಲ್ಲಿ ಅವರಿಗೆ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ. ಸರ್ಕಾರಿ ಕ್ಷೇತ್ರದಲ್ಲಿ ಏನಾದರೂ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದರೆ ಕೆಲಸ ಸಿಗತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು ಆ ಸಮಯದಲ್ಲಿ. ಅಂದರೆ 15ನೇ ತಾರೀಕಿನ ನಂತರದಲ್ಲಿ ನಿಮ್ಮ ಪ್ರಯತ್ನವನ್ನು ಇನ್ನೂ ಸ್ವಲ್ಪ ಪರಿಣಾಮಕಾರಿಯಾಗಿ ಸ್ಟ್ರಾಂಗಾಗಿ ನೀವು ಎಫರ್ಟ್ ಹಾಕುವುದರಿಂದ ನೀವು ಅದರಲ್ಲಿ ಸಕ್ಸಸ್ಸನ್ನು ಕಾಣೋದಕ್ಕೆ ಸಾಧ್ಯವಿದೆ. ಜೊತೆಯಲ್ಲಿ ಕಲಾವಿದರಿಗೆ ಉತ್ತಮವಾದಂತಹ ಒಂದು ಸಂದರ್ಭ ಅಂದರೆ ಶುಕ್ರ ಮಕರ ರಾಶಿಗೆ ಬಂದ ನಂತರದಲ್ಲಿ ಒಂದು ಪೋಷಕ ಗ್ರಹವು ಕೂಡ ಹೌದು. ಇಂಥ ಒಂದು ಸೌಂದರ್ಯ ವರ್ಧಕಗಳ ಒಂದು ವ್ಯಾಪಾರವನ್ನು ಮಾಡತಕ್ಕಂಥದ್ದು, ಅಲಂಕಾರಿಕ ಕಾಸ್ಮೆಟಿಕ್ಸ್ ಇಂತಹ ವ್ಯವಹಾರ ಮಾಡತಕ್ಕಂಥವರಿಗೆ ಅದರ ಒಂದು ವ್ಯವಹಾರದಲ್ಲಿ ಅಭಿವೃದ್ಧಿ ಆಗತಕ್ಕಂತಹ ಸಾಧ್ಯತೆಗಳು ಇರ್ತವೆ. ಇವೆಂಟ್ ಮ್ಯಾನೇಜ್ಮೆಂಟು ಇಂತಹದ್ದೆಲ್ಲ 15 ದಿನಗಳ ನಂತರ ಧನುರ್ಮಾಸ ಕಳೆದ ನಂತರದಲ್ಲಿ ವಿಶೇಷವಾದಂತಹ ಬೇಡಿಕೆ ಬಂದುಬಿಡುತ್ತೆ. ಚೆನ್ನಾಗಿ ಸಂಪಾದನೆಯನ್ನು ಕೂಡ ಮಾಡ್ತೀರ. ಅದರಲ್ಲಿ ಕಲಾವಿದರು, ನಟರು, ಈ ಕಿರುಚಿತ್ರ ತಯಾರಕರು ನಿರ್ದೇಶಕರು, ನಟರು, ನಿರ್ಮಾಪಕರು ಇವರಿಗೆಲ್ಲರಿಗೂ ಕೂಡ ವಿಶೇಷವಾಗಿ ಈ 15 ದಿನಗಳು ಕಳೆದ ನಂತರದಲ್ಲಿ ಒಂದು ವಿಶೇಷವಾದಂತಹ ರಾಜಯೋಗ ಬರುತ್ತೆ. ರಾಜಯೋಗ ಅಂದರೆ ಒಂದು ತಕ್ಕ ಮಟ್ಟಿಗೆ ಒಂದು ಅವರ ಜೀವನದಲ್ಲಿ ಪ್ರಗತಿಯನ್ನು ಯಶಸ್ಸನ್ನು ಕಾಣಲು ಇದು ಪೂರಕವಾದಂತಹ ಗ್ರಹಸ್ಥಿತಿ ಇದೆ. ಹಾಗಂತ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಈ ಕಲೆ ಇದ್ದರೆ ನಿಮ್ಮ ಪ್ರತಿಭೆಗೆ ಒಂದು ವಿಶೇಷವಾದಂತಹ ಪುರಸ್ಕಾರ, ಪ್ರಾಶಸ್ತ್ಯ, ಮನ್ನಣೆ ಸಿಗತಕ್ಕಂತಹ ಒಂದು ವಿಶೇಷವಾದಂತಹ ದಿನಗಳು ಕೂಡ ನಂತರದ 15 ದಿನಗಳಲ್ಲಿ ನಿಮ್ಮ ಅನುಭವಕ್ಕೆ ಬರಲಿದೆ. ಈ ಜೊತೆಯಲ್ಲಿ ಈ ಯಾವುದೇ ಒಂದು ಈ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು ಏನಾದರೂ ಇದ್ದರೆ ಅದನ್ನೆಲ್ಲ ಸ್ವಲ್ಪ ಮುಂದಕ್ಕೆ ಹಾಕತಕ್ಕಂಥದ್ದು ಒಳ್ಳೆಯದು. ಎಷ್ಟೋ ಜನ ಸೈಟ್ ನೋಡಿರ್ತಾರೆ, ಅದನ್ನು ಈ ಧನುರ್ಮಾಸ ಕಳೆದ ನಂತರದಲ್ಲಿ ರಿಜಿಸ್ಟ್ರೇಷನ್ ಅಥವಾ ಅಗ್ರಿಮೆಂಟ್ ಮಾಡ್ಕೊಳ್ಳೋಣ ಅನ್ನತಕ್ಕಂಥ ಅಥವಾ ಅಡ್ವಾನ್ಸನ್ನು ಕೊಡೋಣ ಅನ್ನತಕ್ಕಂಥದ್ದು ಇರ್ಬೋದು. ಅಂತಹದ್ದು ಇದ್ದರೆ ಸ್ವಲ್ಪ ಮುಂದಕ್ಕೆ ಹಾಕೋದು, ಇನ್ನೂ ಒಂದು 15 ದಿವಸ ಮುಂದಕ್ಕೆ ಹಾಕಿ ವಿಶೇಷವಾಗಿ ಗುರು ವಕ್ರಿಯನ್ನು ತ್ಯಾಗ ಮಾಡಿದ ನಂತರದಲ್ಲಿ ನಿಮ್ಮ ಪೂರಕವಾದಂತಹ ಗ್ರಹಸ್ಥಿತಿಗಳು ಇದ್ದಾಗ ಅದನ್ನು ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಈ ಮನೆಯನ್ನು ಕಟ್ಟುವುದಕ್ಕೆ ಪ್ರಾರಂಭ ಮಾಡಬಹುದು. ಅಂದರೆ ಗುದ್ಲಿ ಪೂಜೆಯನ್ನು ಮಾಡಿ ಹೊಸದಾಗಿ ಗೃಹಾರಂಭವನ್ನು ಮಾಡತಕ್ಕಂಥವರಿಗೆ ಒಳ್ಳೆಯ ಸಮಯ ಇರುತ್ತೆ. ಆದರೆ ಅದನ್ನು ನೀವು ಕಟ್ಟಿದಂತಹ ಕಟ್ಟಡಗಳನ್ನು ಕೊಂಡುಕೊಳ್ಳತಕ್ಕಂಥದ್ದು ಏನಿರುತ್ತೆ ಅದು ಸ್ವಲ್ಪ ಮುಂದಕ್ಕೆ ಹಾಕತಕ್ಕಂಥದ್ದು ಒಳ್ಳೆಯದು. ಗೃಹ ಪ್ರವೇಶ ಈ ಉತ್ತರಾಯಣ ಬಂದ ನಂತರದಲ್ಲಿ ಎಷ್ಟೋ ಗೃಹ ಪ್ರವೇಶವನ್ನು ಮಾಡತಕ್ಕಂತಹ ಪ್ಲಾನ್ ಇರುತ್ತೆ. ಅದು ಸ್ವಲ್ಪ ನೀವು ಮಾಘ ಮಾಸದವರೆಗೂ ಕೂಡ ಮುಂದೂಡತಕ್ಕಂಥದ್ದೇನಿದೆ ಅದರಿಂದ ನೀವು ಒಂದು ಅಭಿವೃದ್ಧಿ ಪ್ರಗತಿ ಅನ್ನತಕ್ಕಂಥದ್ದು ಉಂಟಾಗುತ್ತೆ. ಜೊತೆಯಲ್ಲಿ ರಾಹು 2ನೇ ಮನೆಯಲ್ಲಿ ಇರುವುದರಿಂದ ಚರ್ಮ ಸಂಬಂಧಿತವಾದಂತಹ ಕೆಲವೊಂದು ರೋಗಗಳು ಬಾಧಿಸಬಹುದು ಪತಿ ಅಥವಾ ಪತ್ನಿಯರಿಗೆ ಪರಸ್ಪರ. ಅದರಿಂದ ಈ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ನಾಗ ದೇವಾಲಯದಲ್ಲಿ ಅಥವಾ ನಾಗನಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡುವುದರಿಂದಲೂ ಕೂಡ ಅಂತಹ ಚರ್ಮ ಸಂಬಂಧಿತವಾದಂತಹ ತೊಂದರೆಗಳಿಂದ ಹೊರಬರುವುದಕ್ಕೆ ಸಾಧ್ಯತೆ ಇರುತ್ತೆ. ಒಟ್ಟಿನಲ್ಲಿ ಒಂದು ವಿಶೇಷವಾಗಿ ಆರ್ಥಿಕವಾದಂತಹ ಪರಿಸ್ಥಿತಿ, ಕೌಟುಂಬಿಕವಾದಂತಹ ಒಂದು ಸನ್ನಿವೇಶ,
ಇವೆಲ್ಲವೂ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಸಾರ್ವಜನಿಕ ಜೀವನದಲ್ಲಿ ಇರತಕ್ಕಂಥವ್ರು ಅಂದರೆ ರಾಜಕಾರಣಿಗಳಿರ್ಬೋದು, ಸಮಾಜ ಸೇವಕರಿರ್ಬೋದು, ಇನ್ನಿತರ ಸಂಸ್ಥೆಗಳ ಒಂದು ವಿಶೇಷವಾದಂತಹ ಕಾರ್ಯಕರ್ತರು ಅಂಥವರೆಲ್ಲ ಇದ್ದಾಗ ಅವರಿಗೆ ಧನುರ್ಮಾಸದ ನಂತರದಲ್ಲಿ ಒಳ್ಳೆಯ ಒಂದು ಅವಕಾಶಗಳು ಸಿಗತಕ್ಕಂಥದ್ದು, ಅವರ ಜೀವನದಲ್ಲಿ ಅನಿರೀಕ್ಷಿತವಾದಂತಹ ಬದಲಾವಣೆಗಳಾಗತಕ್ಕಂತಹ ಸಾಧ್ಯತೆಗಳನ್ನು ಅವರು ನಿರೀಕ್ಷೆಯನ್ನು ಮಾಡಬಹುದು. ಅದರಿಂದ ಈ ಮಕರ ರಾಶಿಯವರಿಗೆ ಮಿಶ್ರ ಫಲ ಅಂತೇಳಿ ಹೇಳ್ಬೋದು. ಆದ್ದರಿಂದ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು. ಜೊತೆಯಲ್ಲಿ ವಿಶೇಷವಾಗಿ ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯವೂ ಕೂಡ ಪಠಿಸ್ತಕ್ಕಂಥದ್ದು, ಹನುಮಾನ್ ಚಾಲೀಸನ್ನು ಫಲಿಸ್ತಕ್ಕಂಥದ್ದು, ಹನುಮಂತನ ಆಂಜನೇಯ ದೇವಾಲಯಕ್ಕೆ ಪ್ರಾರ್ಥನೆ ಧನುರ್ಮಾಸದಲ್ಲಿ ಪ್ರತಿನಿತ್ಯವೂ ಕೂಡ ಪ್ರಾರ್ಥನೆ ಪೂಜೆಯನ್ನು ಮಾಡತಕ್ಕಂಥದ್ದು ಇನ್ನೂ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ. ಅದರ ಜಾತಕದಲ್ಲಿ ದಶಾಭುಕ್ತಿಯಲ್ಲಿ ಅದು ಗೋಚಾರದಲ್ಲಿ ಎಷ್ಟೇ ದೋಷಗಳಿದ್ದರೆ ಅದನ್ನು ಎಲ್ಲ ನಿವಾರಣೆ ಮಾಡಿ ಉತ್ತಮ ಫಲವನ್ನು ಕೊಡತಕ್ಕಂಥದ್ದು ಕೂಡ ಈ ಮಂತ್ರಗಳಿಗೆ, ದೇವರ ಅನುಗ್ರಹಕ್ಕೆ ಅಂತಹ ಶಕ್ತಿ ಇದೆ. ನಿರಂತರವಾಗಿ ಮಾಸ ಭವಿಷ್ಯವನ್ನು ವೀಕ್ಷಿಸಲು ವಿಶ್ವವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡತಕ್ಕಂಥದ್ದನ್ನು ಮರೆಯಬೇಡಿ. ಶುಭವಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.